ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಮಿನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಕೂಡ ಬೆಳಗ್ಗೆ ಒಂದು 7 ಗಂಟೆಗೆ ಬೇಗ ಎದ್ದು, ಈ ಬೇಗ ಅಂದರೆ ಅದೇ 7 ಗಂಟೆ ಅಷ್ಟೇನೆ. ನನಗೂ ಟಯರ್ಡ್ ಆಗಿತ್ತು. ಇನ್ನು ಪೂಜೆ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ 12:30 ಆಯಿತು. ತಿಂಡಿ ಈಗ ಮುಗಿಸ್ತೆ ಇನ್ನು ಅಷ್ಟೇ. ಏಕೆಂದರೆ ತುಂಬ ಕೆಲಸ ಇರೋದ್ರಿಂದ ಬೇಗ ಆಗಲ್ಲ ನನಗೆ. ಹಾಗಾಗಿ ಈಗ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂದಲುಗಳು ಎಲ್ಲ ಆರಿಸ್ಕೊಂಡು ಈಗ ನಿಮ್ಮ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಗುರುವಾರ ಪೂಜೆ ಹೇಗೆ ಮಾಡ್ತೀನಿ ಅಂತ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆಯಿಂದ ಯಾವ ರೀತಿ ಶುರು ಮಾಡಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ನೋಡ್ತಾ ಹೋಗಿ ಆಯಿತಾ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಾನು ಹೇಗೆ ಗುರುವಾರ ಪೂಜೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಯಾವ ಥರ ಮಾಡ್ತೀನೋ ಅದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಂದು ಡೈಲಿ ಅಪ್ಡೇಟ್ ಅಂತ ಇದ್ದೇ ಇರುತ್ತೆ. ಆ ಅಪ್ಡೇಟ್ನ ಕೊಡ್ತೀನಿ. ನಾಳೆ ಕೂಡ ವಿಶೇಷ ದಿನ ಅಂತಲೇ ಹೇಳ್ಬೋದು. ಅದನ್ನು ನಾನು ನೆಕ್ಸ್ಟ್ ಡೇ ಹೇಳ್ತೀನಿ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ಸೊ ನಾಳೆಯಿಂದ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಾನು 5 ಡೇಸ್ ಒಂದೇನೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಏನಂತ ನೋಡೋಣ ಈ ವ್ಲಾಗಲ್ಲಿ. ಒಂದು ಗೆಸ್ ಮಾಡಿ, ಓಕೆನಾ? ಇದು ಯಾವ ಮಾಸ? ಧನುರ್ಮಾಸ ಆಗಿರುತ್ತೆ. ಸೊ ಗೆಸ್ ಮಾಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಈಗ. ಹಾಗೆಯೇ ಇವತ್ತು ಒಂದು ಸ್ವಲ್ಪ ಮೀಶೋದಲ್ಲಿ ನಾನು ಏನೇನೋ ಪ್ರಾಡಕ್ಟ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ. ನಂದು ಶಾಪ್ ಇದ್ದರೂ ಕೂಡ ನಾನು ಏನಾದರೂ ಈ ರೀತಿ ನನಗೆ ಬೇಕಾಗಿರೋ ವಸ್ತುಗಳನ್ನ ಬುಕ್ ಮಾಡ್ಕೊಳ್ತಾನೆ ಇರ್ತೀನಿ. ಒಂದು ವಿಷಯ ಗೊತ್ತಾ, ಶಾಪ್ ಇದ್ದರೂ ಕೂಡ ನಾನು ಕೂಡ ಬಟ್ಟೆಗಳನ್ನ ಬುಕ್ ಮಾಡ್ಕೊಳ್ತೀನಿ ಮೀಶೋದಲ್ಲಿ. ಸೊ ಅದನ್ನೆಲ್ಲ ನಾನು ಇವಾಗ ತೋರಿಸ್ತೀನಿ ನಿಮಗೆ, ಆಯಿತಾ? ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇದು ಕುತೂಹಲ ತಡಿಲಾರ್ದೆ ಆಲ್ರೆಡಿ ಇದನ್ನು ಓಪನ್ ಮಾಡಿ ಆಯಿತು. ಸೊ ಯಾಕೆ ಅಂತಂದರೆ ನೋಡೋಣ ಯಾವ ರೀತಿ ಬಂದಿದೆ ಅನ್ನೋದು ಕುತೂಹಲ ಇತ್ತು. ಸೊ ಇದೇನು ಅಂತಂದರೆ ನನಗೆ ಒಂದು ಟೈಲರ್ ಮೆಟೀರಿಯಲ್ಸ್ಗೆ ಯೂಸ್ ಆಗುವಂತಹ ವಸ್ತು. ನೋಡಿ ಈ ರೀತಿ ಪೈಪಿಂಗ್. ನಾನು ಡೈಲಿ ಗೋಲ್ಡು ಪೈಪಿಂಗ್ನ ನಮ್ಮ ಹತ್ರ ಬಟ್ಟೆ ಇರೋದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ನಾನೇ ಥ್ರೆಡ್ ಹಾಕಿ. ಸೊ ಇದು ಹಂಗಲ್ಲ, ಇದು ರೆಡಿನೇ ಬಂದಿರುತ್ತೆ ಆ್ಯಕ್ಚುಲಿ. ಇದರಲ್ಲಿ ನೀವು 1 2 3 4 5 6 7 8 9 10 ನೋಡಿ 10 ಕಲರ್ ಇದೆ. ಯಾರಿಗಾದರೂ ಟೈಲರ್ ವಿಡಿಯೋನ ನೋಡ್ತಾ ಇದ್ದರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ನಾವು ರೆಡಿ ಮಾಡೋದು ತುಂಬ ಫಿನಿಶಿಂಗ್ ಇರುತ್ತೆ. ಸೊ ಇದು ಕೂಡ ತುಂಬ ಇಷ್ಟ ಆಯಿತು ನನಗೆ ಕ್ವಾಲಿಟಿ. ಏನು ಗೊತ್ತಾ, ನಾವು ಆರಾಮಾಗಿ ಬಟ್ಟೆ ಮೇಲೆ ಇಟ್ಬಿಟ್ಟು ಇದನ್ನು ಆರಾಮಾಗಿ ಸ್ಟಿಚ್ ಮಾಡ್ಬೋದು. 10 ಕಲರ್ಸ್ ಬರುತ್ತೆ. ನಾವು ಆರಾಮಾಗಿ ಸ್ಯಾರಿ ಕಾಂಬಿನೇಷನ್ಸ್ ಏನಿರುತ್ತೋ ಅದನ್ನು ನಾವು ಬ್ಲೌಸಿಗೆ ಈ ರೀತಿ ನಾವು ಇದನ್ನು ಪೈಪಿಂಗ್ನ ಹಾಕಿಬಿಟ್ಟು ಸ್ಟಿಚ್ ಮಾಡ್ಬೋದು. ಇದು ಒಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಇದ್ರ ಪ್ರೈಸು 167 ರುಪೀಸ್ ಏನು ಅಂತ ಅನಿಸುತ್ತೆ. 167 ರೂಪಾಯಿ ಬೆಲೆ ಇದ್ರದ್ದು ಅಷ್ಟೇನೆ. ಸೊ ನಾನು 2 ಮೀಟ್ರ್ ಬಟ್ಟೆಗೆ 3 ಮೀಟ್ರ್ ಬಟ್ಟೆಗೇ ಅಷ್ಟು ಇಡ್ತೀನಿ. ಬಟ್ಟೆ ತೊಗೊಂಡು ದಾರ ತಗೊಂಡು ಈ ಪೈಪಿಂಗ್ ದಾರನ ರೆಡಿ ಮಾಡಬೇಕು ಅಂದರೆ. ಸೊ ಇದು ಬರೀ 167 ರೂಪಾಯಿಗೆ 10 ಕಲರ್ಸ್ ಬಂದಿದೆ. ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ, ಓಕೆನಾ? ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದು ಮೋಸ್ಟ್ಲಿ ಒಂದು ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನಾನು ನಂದು ಬಟ್ಟೆ ಅಂಗಡಿ ಇಟ್ಕೊಂಡು ಈ ರೀತಿ ಯಾವುದನ್ನು ಇಷ್ಟ ಆದರೆ ನಾನು ನಿಜವಾಗೂ ಪರ್ಚೇಸ್ ಮಾಡ್ತೀನಿ. ಸೊ ನಾನು ಕೂಡ ಇನ್ನು ಬೆಂಗಳೂರಿಗೆ ಹೋದಾಗೆಲ್ಲ ನನಗೆ ಇಷ್ಟ ಆಗಿರೋದು ಏನಾದರೂ ತೊಗೊಂಡು ಬರ್ತೀನಿ. ಸೊ ಇವತ್ತು ನನಗೆ ಯಾಕೋ ಇದು ಗೊತ್ತಿಲ್ಲ, ತುಂಬಾ ಇಷ್ಟ ಆಯಿತು. ನೋಡಿದೆ ಮೀಶೋದಲ್ಲಿ. ಇದನ್ನು ಹಾಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಒಂದು ಟಾಪ್ ಅಂತಲೇ ಹೇಳ್ಬೋದು, ಜೀನ್ಸ್ ಟಾಪು, ಓಕೆನಾ? ನಾನು ಸೈಜ್ ಬುಕ್ ಮಾಡಿರೋದು ಎಲ್ಲು 40 ಬಂದಿದೆ. ಎಲ್ಲು ಈ ರೀತಿ ಇದೆ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ. ಇದನ್ನು ನಾನು ವೇರ್ ಮಾಡಿದಾಗ ತೋರಿಸ್ತೀನಿ ನಿಮಗೆ. ಲೆಂತಿ ಸ್ಲೀವ್ ಬರುತ್ತೆ. ಫ್ಯಾಬ್ರಿಕ್ ಇದು ಒಂಥರ ಕಾಟನ್ ಥರ ಇದೆ ಆ್ಯಕ್ಚುಲಿ. ಇದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಸರಿ ನನಗೆ ಕಮೆಂಟ್ ಮಾಡಿ. ಇದು ನೀರಿಗೆ ಹಾಕಿದ್ಮೇಲೆ ಯಾವ ಥರ ಇರುತ್ತೋ ನನಗೆ ಗೊತ್ತಿಲ್ಲ, ಕಲರ್ ಏನಾದ್ರು ಹೋಗುತ್ತಾ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮು. ಇದು ಯು ಶೇಪ್ ಇದು, ಓಕೆನಾ? ಸೊ ಕೆಳಗಡೆ ಈ ರೀತಿ ಪ್ರಿಲ್ಸ್ ಇರುತ್ತೆ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ವೇರ್ ಮಾಡಿದಾಗ ಖಂಡಿತ ತೋರಿಸ್ತೀನಿ. ಇದ್ರ ಮೇಲೆ ನಾವು ಜೀನ್ಸು ಹಾಕೋಬೋದು, ಇಲ್ಲ ಅಂತಂದರೆ ನೈಟ್ಗೆ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನ ನೈಟ್ಗೆ ಒಂದು ಯಾವುದೋ ಪ್ಲಾಜೋ ಪ್ಯಾಂಟ್ ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದೊಂದು ಪ್ರಾಡಕ್ಟ್ನ ಇವತ್ತು ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಆಯಿತಾ? ನೆಕ್ಸ್ಟ್ ಪ್ರಾಡಕ್ಟ್ನ ತೋರಿಸ್ತೀನಿ. ಇದು ನೆಕ್ಸ್ಟ್ ಪ್ರಾಡಕ್ಟ್ ಆಗಿರುತ್ತೆ. ಏನು ಗೊತ್ತಾ, ನಮ್ಮದು ಶಾಪ್ ಇದ್ದರೂ ಕೂಡ ಕೆಲವರದ್ದು ಹಾಕಿರಲ್ಲ ನಾನು. ಏಕೆಂದರೆ ಇಲ್ಲಿ ನಮಗೆ ಏನು ಶಾಪಲ್ಲಿ ಹೋಗ್ತಾ ಇರುತ್ತೋ ಅದನ್ನು ಮಾತ್ರ ನಾನು ಹಾಕಿರ್ತೀನಿ. ಇಲ್ಲಿ ಈ ಥರ ತೊಗೊಳ್ಳಲ್ಲ ಯಾರೂ ಕೂಡ. ಸುಮ್ಮನೆ ಹಾಕ್ಬಿಟ್ಟು ಯಾಕೆ ವೇಸ್ಟ್ ಮಾಡಬೇಕು, ನಮ್ಮದು ಏರಿಯಾದಲ್ಲಿ ಏನು ಯೂಸ್ ಆಗುತ್ತೋ, ಏನು ತೊಗೊಳ್ತಾರೋ ಅದನ್ನು ಮಾತ್ರ ನಾನು ಹಾಕ್ಬೇಕಲ್ವ. ಹಾಗಾಗಿ ನಾನು ಒಂದೊಂದು ಐಟಮ್ಗಳನ್ನ ಹಾಕಿರಲ್ಲ. ಇದು ಬಂದುಬಿಟ್ಟು ನೈಟ್ ಶೂಟ್ಸ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಕ್ವಾಲಿಟಿ ಎಲ್ಲ ಇಷ್ಟ ಆಯಿತು. ಇದು ಕ್ರಶ್ ಫ್ಯಾಬ್ರಿಕ್ ಬರುತ್ತೆ ಆ್ಯಕ್ಚುಲಿ.
ಪ್ಯಾಂಟು ಕೂಡ ಬಂದಿದೆ ಇದಕ್ಕೆ. ನಾನು ಇದರಲ್ಲಿ ಲಾರ್ಜೇ ತೊಗೊಂಡಿದ್ದೀನಿ. ನಾನು ಎಲ್ಲದರಲ್ಲಿ ಇಲ್ಲ ಎಕ್ಸೆಲ್ ತೊಗೊಂಡಿದ್ದೀನಿ. ಎಕ್ಸೆಲ್ ಏನಾದರೂ ಸಣ್ಣ ಆಗ್ಬೋದಾ ನನಗೆ ಗೊತ್ತಿಲ್ಲ. ಇದನ್ನು ಹಾಕೊಂಡಾಗ ನಿಮ್ಮ ಮುಂದೆ ಖಂಡಿತ ತೋರಿಸ್ತೀನಿ. ಇನ್ನೂ ಭಾಳ ಬುಕ್ ಮಾಡಿದ್ದೀನಿ, ಎಲ್ಲ ಬರ್ತಾಯಿದೆ. ಇವತ್ತು 3 ಬಂದಿದೆ ಅಷ್ಟೇ. ಸೊ ಪ್ಯಾಂಟ್ ಇದು ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಿದೆ ನೋಡಿ ಪ್ಯಾಂಟು. ಏನಪ್ಪ ಗೊತ್ತಿಲ್ಲ ನನಗೆ, ಆಗುತ್ತಿಲ್ಲ ಅನ್ನೋದು ಡೌಟ್. ಇಷ್ಟು ಬಿಡ್ತು ಬರುತ್ತೆ. ಸೊ ಎಕ್ಸೆಲ್ಲೇ ಇದು. ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ನೋಡಿ, ಈ ರೀತಿ ನನ್ನ ಒಂದು ದುಡ್ಡು ಖರ್ಚು ಮಾಡೋದಂದ್ರೆ ಇದೆ ಅಂತ ಅನಿಸುತ್ತೆ. ಬಟ್ಟೆ ಶಾಪ್ ಇದ್ದರೂ ಕೂಡ ಈ ರೀತಿ ಬಟ್ಟೆಗಳನ್ನ ಕೊಂಡ್ಕೊಳ್ತೀನಿ ಅಂದರೆ ನಾನು ನೋಡಿ ಈ ಥರ ತುಂಬ ಚೆನ್ನಾಗಿದೆ. ಕಲರ್ ಇಷ್ಟ ಆಯಿತು ನನಗೆ. ಸೊ ಇದೊಂದು ಬುಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಹಾಕೊಂಡಾಗ ನಾನು ಖಂಡಿತ ತೋರಿಸ್ತೀನಿ. ಇದು ನೈಟ್ ಹಾಕೊಳ್ಳೋ ಅಂಥ ಡ್ರೆಸ್ಸು, ನೈಟ್ ಶೂಟ್ಸ್ ಇದು. ಆ್ಯಕ್ಚುಲಿ ಫ್ಯಾಬ್ರಿಕ್ ಮಾತ್ರ ತುಂಬ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಸೊ ಇದನ್ನು ಹಾಕೊಂಡಾಗ ಯಾವ ರೀತಿ ಲುಕ್ ಬರುತ್ತೆ ಅಂತ ನಿಮಗೆ ಖಂಡಿತ ತೋರಿಸ್ತೀನಿ, ಆಯಿತಾ. ಸೊ ಈಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಹೋಗ್ತಾ ಇರುತ್ತೆ, ನೋಡ್ತಾ ಹೋಗಿ. ಇನ್ನು ನಾನು ಕೂಡ ಇನ್ನೊಂಚೂರು ತಲೆ ಆರಬೇಕು ನನಗೆ. ಯಾಕೆಂದರೆ ನನ್ನ ಕೂದಲ ಏನಾದರೂ ಆರಿಲ್ಲ ಅಂತಂದರೆ ಇನ್ನು ಹಗ್ಲೆಲ್ಲ ತಲೆನೋವು ಬಂದ್ಬಿಡುತ್ತೆ ಅಷ್ಟೇ, ಮಾತ್ರ ನುಂಗ್ಲೇಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನಮ್ಮ ಮನೆ ಮುಂದೆ ಬಿಸಿಲಿದೆ ಅಲ್ವಾ, ಅಲ್ಲೇ ಸ್ವಲ್ಪ ಆರಿಸ್ಕೊಂಡೆ. ಸೊ ಆದರೂ ಕೂಡ ಇಲ್ಲಿ ಇವಾಗ ಇನ್ನೂ ಸ್ವಲ್ಪ ಆರಿಸ್ಕೋಬೇಕು. ತುಂಬ ಏರು ಮಂದವಾಗಿರೋದ್ರಿಂದ ನನಗೆ ಸ್ವಲ್ಪ ಏರ್ ಡ್ರೈಯರ್ ಮಾಡ್ಕೊಳ್ತೀನಿ ಮನೆಯಲ್ಲೇ. ಸೊ ಆದರೂ ಕೂಡ ನನಗೆ ಏರ್ ಡ್ರೈಯರ್ ಮಾಡಿಕೊಂಡ್ರೆ ತಲೆನೋವು ಬಂದುಬಿಡುತ್ತೆ. ಯಾವಾಗನೇ ಎಮರ್ಜೆನ್ಸಿ ಎಲ್ಲನೋ ಹೋಗ್ಬೇಕಂದ್ರೆ ಏರ್ ಡ್ರೈಯರ್ ಯೂಸ್ ಮಾಡ್ತೀನಿ ಅಷ್ಟೇ. ನಮ್ಮ ಮನೆ ಮುಂದೆ ಚೆನ್ನಾಗಿ ಬಿಸಿಲಿರೋದ್ರಿಂದ ಹಾಲೇ ಒಂದು ಸ್ವಲ್ಪ ಆರಿಸ್ಕೊಂಡು ಮತ್ತೆ ಈಗ ಆರಿಸ್ಕೊಂಡು ಒಂದು ಸ್ವಲ್ಪ ತಲೆ ಬಾಚ್ಕೊಂಡು ಶಾಪಿಗೆ ಹೋಗಬೇಕು. ಶಾಪ್ ಆಲ್ರೆಡಿ ಓಪನ್ ಇದೆ. ಸೊ ನಾನು ಕೂಡ ಬೆಳಗ್ಗೆ ಎದ್ದು ಇನ್ನು ಫ್ರೆಶ್ ಅಪ್ ಆದ ತಕ್ಷಣ ಇನ್ನು ಹೆಣ್ಮಕ್ಳಿಗೆ ಇರೋದೇ ಮಿರರ್ ಮೇಲೆ ಕುತ್ಕೊಳ್ಳೋದು. ಯಾಕೆ ಅಂತಂದ್ರೆ ನಾನೊಂಚೂರು ಜಾಸ್ತಿನೇ ರೆಡಿ ಆಗ್ತೀನಿ. ಯಾಕೆ ಅಂತಂದ್ರೆ ರೀಸನ್ ನಿಮಗೆ ಗೊತ್ತಿರೋದೇನೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗೇ ಕಾಣಿಸ್ಬೇಕು ಅನ್ನೋದು ನನ್ನ ಆಸೆ. ನಿಮ್ ಒಪಿನಿಯನ್ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ನಾನು ಹೆಂಗಿರ್ಬೇಕಂತ ಹಂಗೇನೆ ವಿಡಿಯೋ ಮಾಡ್ತೀನಿ ಅಷ್ಟೇ, ನಾನೇನ್ ರೆಡಿ ಆಗಲ್ಲ. ಆದ್ರೆ ಒಂದ್ ಸ್ವಲ್ಪ ಇದು ಡ್ರೆಸ್ಸಸ್ ಎಲ್ಲ ಹಾಕೊಂಡು, ನಾನು ಸ್ಯಾರೀಸ್ ಎಲ್ಲ ಹಾಕೊಂಡು ವಿಡಿಯೋ ಮಾಡೋದ್ರಿಂದ ಸೊ ಹಾಗಾಗಿ ಈ ರೀತಿ ಒಂದ್ ಸ್ವಲ್ಪ ರೆಡಿ ಆಗ್ತೀನಿ ಅಷ್ಟೇನೆ. ರೆಡಿ ಆದ್ರೆ ಒಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸ್ತೀವಲ್ಲ ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಆಸೆ ಆಗಿರುತ್ತೆ. ಸೊ ನಾನಿನ್ನೇನ್ ಜಾಸ್ತಿ ಎಲ್ಲ ಏನೋ ಜಾಸ್ತಿ ಇನ್ವೆಸ್ಟಿಂಗ್ ಮಾಡಲ್ಲ ನಾನು. ನನ್ನ ಒಂದು ಮೇಕಪ್ ಕಿಟ್ಗಳೆಲ್ಲ ಸಿಂಪಲ್ ಆಗಿ ಇರುತ್ತೆ. ಎಲ್ಲ 1000 ಒಳಗಡೆನೆ ಎಲ್ಲ ಸಿಕ್ಬಿಡುತ್ತೆ. ಆ ತರ ನಾನು ಒಂದು ಮೇಕಪ್ ಮಾಡ್ಕೊಳ್ತೀನಿ. ಸೊ ಒಂದು 5-10 ನಿಮಿಷದಲ್ಲೆಲ್ಲ ಆಗೋಗ್ಬಿಡತ್ತೆ. 5-10 ನಿಮಿಷನೂ ಬೇಡ ಅಲ್ಲ, ಒಂದ್ 5 ಮಿನಿಟ್ಸ್ ಅಲ್ಲೇ ನಾನು ರೆಡಿ ಆಗ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಮೇಕಪ್ ಕಿಟ್ ಬೇಕು ಅಂತಂದ್ರೆ ಯಾರಿಗಾದ್ರೂ ಕಮೆಂಟ್ ಮಾಡಿ. ಬರೀ 1000 ರೂಪಾಯಿ ಒಳಗಡೆ ಇರುತ್ತೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮುಖ ಫ್ರೆಶ್ ಆಗಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನನ್ಗಂತೂ ತುಂಬಾನೇ ಇಷ್ಟ ಆಗಿದೆ ಈ ಪ್ರಾಡಕ್ಟ್. ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ ಅಲ್ಲಿ ನನ್ಗೆ ಯಾವುದೇ ಒಂದು ಗುಳ್ಳೆ ಆಗೋದು ಮುಖದಲ್ಲಿ ಆ ರೀತಿ ಎಲ್ಲ ಏನು ಇಲ್ಲ. ನನ್ನ ಮುಖದಲ್ಲಿ ಸ್ವಲ್ಪ ಇದಿದೆ, ಏನು ಅಂತಾರೆ, ಪಿಗ್ಮೆಂಟೇಶನ್ ಇದೆ ನನ್ಗೆ ಆಕ್ಚುಲಿ. ಸೊ ಅದು ಕಾಣಿಸ್ಬಾರ್ದು ವಿಡಿಯೋದಲ್ಲಿ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಈ ರೀತಿ ರೆಡಿ ಆಗ್ತೀನಿ ಅಷ್ಟೇನೆ. ಈಗ ಎಲ್ಲಾ ಹೆಣ್ಮಕ್ಳಿಗೂ ಸ್ವಲ್ಪ ರೆಡಿ ಆಗ್ಬೇಕನ್ನೋ ಆಸೆ ಇದ್ದೇ ಇರುತ್ತಲ್ವಾ. ಏನಪ್ಪಾ ಇವ್ರು ಇಷ್ಟೊತ್ತೆಲ್ಲ ಮೇಕಪ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ. ಸೊ ನನ್ನ ಒಂದು ಪ್ರೊಫೆಷನಲ್ ಇರೋದೇ ಹಾಗೆ. ನಾನು ಯಾಕಂದ್ರೆ ಜನ ಶಾಪಿಗೆ ಬರ್ತಾರೆ, ಅವ್ರಿಗೆಲ್ಲ ಬಟ್ಟೆ ತೋರಿಸ್ಬೇಕು, ನಾನ್ ಚೆನ್ನಾಗ್ ಕಾಣಿಸ್ಬೇಕು, ನಾನು ಹಾಕೊಂಡಿರೋ ಬಟ್ಟೆಗಳೆಲ್ಲ ಚೆನ್ನಾಗ್ ಕಾಣಿಸ್ಬೇಕಲ್ವಾ. ಸೊ ಹಾಗಾಗಿ ನಾನು ಒಂಚೂರು ರೆಡಿ ಆಗ್ತೀನಿ ಅಷ್ಟೇ. ಸೊ ಇನ್ನೆಲ್ಲ ಮುಗಿಸ್ಕೊಂಡು ಇನ್ನ ದೇವ್ರ ಮನೆಗ್ ಬಂದೆ ಇವತ್ತು. ಇನ್ನು ಗುರುವಾರ ಆಗಿರೋದ್ರಿಂದ ತುಂಬಾ ವಿಶೇಷವಾಗಿ ನಾನು ಪೂಜೆ ಮಾಡ್ತೀನಿ, ಎಲ್ಲ ನೋಡ್ತಾ ಹೋಗಿ. ಸೊ ಹೂವ ಕೂಡ ಇವತ್ತು ಕನಕಾಂಬರ 1-2 ಮೊಳ, ಮತ್ತೆ ಕನಗ್ಲು ಹೂವ 1-2 ಮೊಳ, ಕಾಗಡ 1-2 ಮೊಳ, ಮತ್ತೆ ಶಾವಂತಿಗೆ ಹೂವ 1-2 ಮೊಳ, ಪತ್ರೆ 1-2 ಮೊಳ, ಈ ರೀತಿ ತಗೊಳ್ತೀನಿ ನಾನೆಲ್ಲ. ಸೊ ತುಂಬಾ ಚೆನ್ನಾಗಿರುವ ನನಗೋಸ್ಕರ ಒಬ್ರು ತಂದು ಕೊಡ್ತಾರೆ. ನಾನು ಆಲ್ರೆಡಿ 2 ಇಯರ್ಸ್ ಇಂದ ಇವ್ರ ಹತ್ರ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಹೂಗಳೆಲ್ಲನ. ಸೊ ಮಾರ್ಕೆಟ್ ಇಲ್ಲಿ ಹತ್ರ ಇದ್ರೂ ಕೂಡ ನಾನು ಹೋಗಲ್ಲ. ಯಾಕೆಂದ್ರೆ ಅವ್ರ ಮನೆ ಹತ್ರನೇ ತಂದು ಕೊಟ್ಬಿಡ್ತಾರೆ. ಇನ್ನೆಲ್ಲ ಹಳೆ ಹೂವನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಹೂವನ್ನೆಲ್ಲ ಇಟ್ಬಿಟ್ಟು ನಾನು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಹಣ್ಣು ಹಂಪ್ಲೆಲ್ಲ ಇಡ್ತೀನಿ. ಇದ್ರೆ ಇಲ್ಲ ಅಂತಂದ್ರೆ ಹಾಲು ಇಟ್ಬಿಡ್ತೀನಿ ಕಾಸ್ಬಿಟ್ಟು. ಯಾಕೆಂದ್ರೆ ಗುರು ರಾಘವೇಂದ್ರ ಪೂಜೆ ಮಾಡೋದ್ರಿಂದ ಹಾಲ್ ಕಾಸಿಟ್ಬಿಟ್ಟು ತುಳಸಿ ಎಲೆನ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ರೀತಿ ಪೂಜೆನ ಮಾಡ್ಕೊಳ್ತೀನಿ. ಬೇರೆಯವರೆಲ್ಲ ಹೇಳಿರೋದ್ನ ನಾನು ಕೂಡ ಫಾಲೋ ಮಾಡ್ತೀನಿ. ಯಾಕೆಂದ್ರೆ ನಾನೊಂದು 7 ಮಂತ್ಸ್ ಇಂದ ನಾನು ರಾಘವೇಂದ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರೋದು. ಸೊ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಗೊತ್ತಿದ್ರೆ ವಿಶೇಷವಾಗಿ ನನ್ಗೆ ಕಮೆಂಟ್ ಮಾಡಿ. ಸೊ ನಾನು ಏನ್ ಗೊತ್ತಾ, ಮೊದ್ಲೆಲ್ಲ ಹಸೆ ಹಾಲು ಇಟ್ಬಿಟ್ಟು ಪೂಜೆ ಮಾಡಿ ಸಕ್ಕರೆ ಹಾಕ್ಬಿಟ್ಟು ಆಮೇಲೆ ಕಾಸ್ಕೊಂಡ್ ಕುಡಿತಿದ್ದೆ. ಮತ್ತೆ ನಮ್ಮ ಅಕ್ಕ ಹೇಳಿದ್ರು, ಅವ್ರೇನೋ ಕೃಷ್ಣಂದ್ ಏನೋ ಒಂದು ಇದಕ್ ಸೇರ್ಕೊಂಡಿದಾರಂತೆ. ಸೊ ಅದ್ರಲ್ಲಿ ಏನೋ ಕೇಳಿದ್ರಂತೆ, ಯಾವ್ದೇ ಆಗ್ಲಿ ಕಾಸಿ ಇಡ್ಬೇಕಂತೆ, ಒಂದು 50 ಮಿನಿಟ್ಸ್ ಬಿಡ್ಬೇಕಂತೆ ನಾವು ದೇವ್ರ ಮುಂದೆ. ಆಮೇಲೆ ತಗೊಂಡ್ಬಿಟ್ಟು ನಾವು ಪ್ರಸಾದ ರೂಪದಲ್ಲಿ ಅದನ್ನ ಸೇವಿಸ್ಬೇಕಂತೆ, ಮತ್ತೆ ಅದನ್ನ ಬೇಸ್ ತಿನ್ಬಾರ್ದಂತೆ. ಹಾಗಾಗಿ ನಮ್ಮ ಅಕ್ಕ ಹೇಳಿದ್ರಿಂದ ನಾನು ಅವಾಗ್ನಿಂದ ಕಾಸೆ ಇಡ್ತಾ ಇದ್ದೀನಿ ಹಾಲು. ನೋಡಿ ನಮ್ಮ ಮನೇಲಿ ಈ ರೀತಿ ಪೂಜೆ ಇತ್ತು ಇವತ್ತು. ಸೊ ನೀವು ಕೂಡ ಕೈ ಮುಗಿದ್ ಬಿಡಿ ನಮ್ಮ ಮನೆ ಪೂಜೆಗೆ. ಸೊ ಯಾಕೆಂದ್ರೆ ನನಗೆ ದೇವ್ರ ಮನೆ ಸಪ್ರೇಟ್ ಇಲ್ಲ, ಈ ರೀತಿನೇ ಒಂದು ಸೆಲ್ಫ್ ಹಾಕಿದ್ದಾರೆ, ಅದ್ರಲ್ಲೇ ನಾನು ಪೂಜೆ ಮಾಡ್ಕೊಳ್ತೀನಿ. ಇನ್ನ ನನ್ನ ಎಲ್ಲಾ ಫೇವ್ರೇಟ್ ದೇವ್ಸ್ಗಳ
ಇವೆಲ್ಲನ. ಸೊ ಇನ್ನೆಲ್ಲ ಪೂಜೆ ಮಾಡ್ಕೊಂಡಿದ್ದು ಆಯ್ತು. ಸೊ ಒಂದ್ ಗ್ಲಾಸ್ ಹಾಲ್ ಅಷ್ಟೇ ಇಟ್ಟಿದೀನಿ ಇವತ್ತು. ಹಣ್ಣು ಹಂಪ್ಲು ಏನು ಇರ್ಲಿಲ್ಲ ಮನೇಲಿ. ಹಾಗಾಗಿ ಇದ್ರೆ ಇಡ್ತೀನಿ, ಇಲ್ಲ ಅಂತಂದ್ರೆ ಇನ್ನ ಹಾಲು ಸಕ್ಕರೆ ಹಾಕಿ ಇಟ್ಬಿಡ್ತೀನಿ. ಸೊ ನೋಡ್ಕೊಳ್ಳಿ, ಈ ರೀತಿ ಮಾಡಿದೀನಿ ಪೂಜೆನ. ಇನ್ನೂ ಸ್ವಲ್ಪ ಹೂವ ಜಾಸ್ತಿನೇ ತಗೋಬೇಕಿತ್ತು ಅಂತ ಅನ್ನಿಸ್ತು. ಸೊ ಸಾಕಿಷ್ಟು ಸಿಂಪಲ್ ಆಗಿ ಪೂಜೆನ ಮಾಡಿದೀನಿ ಇವತ್ತು. ಮೊದ್ಲೆಲ್ಲ ನಾನು ಬರೀ ಒಂದೊಂದು ಹೂವ ಇಟ್ಟು ಪೂಜೆ ಮಾಡ್ತಿದ್ದೆ. ಆದ್ರೆ ನಾನು ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳೆ. ಸೊ ಬರೀ 10 ರೂಪಾಯಿ ಹೂವ ತಗೊಂಡು ನಾನ್ ಬೆಂಗಳೂರಲ್ಲಿ ಇದ್ದಾಗ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದಾಗ ಅದ್ರಲ್ಲೇನೆ ಕಟ್ಬಿಟ್ಟು ಒಂದ್ 2 ಮಾಳ ಹೂವ ಮಾಡ್ಕೊಂಡು ಎಲ್ಲಾ ದೇವ್ರಿಗಿಟ್ಟು ಪೂಜೆ ಮಾಡ್ಕೊಂಡು ಹೋಗಿಂತ ಹುಡುಗಿ ಇವತ್ತು ದೇವ್ರು ಏನೋ ಒಂಚೂರು ಕರುಣಿಸಿದಾನೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿ ಹೂವನ ಕೊಡ್ತಾ ಇದ್ದೀನಿ. ಸೊ ಯಾವ್ದೇ ಆಗ್ಲಿ ಅಷ್ಟೇನೆ, ಭಗವಂತನ ಸೇವೆ ಮಾಡಿದ್ರೆ ಯಾವತ್ತೂ ಭಗವಂತ ನಮ್ಮನ್ನ ಕೈ ಬಿಡಲ್ಲ. ಸೊ ಬಾಗ್ಲತ್ರನು ಎಲ್ಲ ತೋರಿಸ್ತಾ ಇದೀನಿ ನೋಡಿ, ಅಷ್ಟು ಚೆನ್ನಾಗಿತ್ತು. ಆಕ್ಚುಲಿ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತಂತೂ ನಿಜವಾಗೂ 12-12:30ನೇ ಆಗೋಯ್ತು ಅಂತ ಹೇಳ್ತಾ ಇದ್ದೀನಿ. ತಿಂಡಿ ತಿನ್ನಷ್ಟರಲ್ಲೇ ಇಷ್ಟೊತ್ತಾಗೋಯ್ತು. ಸೊ ಇನ್ನು ಚಪಾತಿ ಹಾಕೊಳ್ತಾ ಇದೀನಿ. ನಮ್ಮ ಮನೇಲಿ ವಾರಕ್ಕೆ ಏನಿಲ್ಲ ಅಂದ್ರೂ 3 ಸರಿ ನಾವು ಚಪಾತಿ ಮಾಡೇ ಮಾಡ್ತೀವಿ. 3 ಸರಿನೂ ಆಗ್ಬಹುದು, 4 ಸರಿನೂ ಆಗ್ಬಹುದು. ಇಂದಿನ ವಿಡಿಯೋಗಳಲ್ಲಿ ಹೇಳಿದೀನಿ ನನ್ನ ಆರೋಗ್ಯದ ಬಗ್ಗೆ. ಒಂದ್ಸರಿ ವಿಡಿಯೋ ನೋಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇನ್ನ ಚಪಾತಿಗೆ ಇವತ್ತು ಕಡಲೆ ಬೀಜ ಚಟ್ನಿನೇ ಮಾಡ್ಕೊಂಡಿದ್ದೆ. ಇನ್ನ ಚಟ್ನಿ ಮಾಡ್ಕೊಂಡು ಒಂದ್ 3 ಚಪಾತಿ ಅಷ್ಟೇ ತಿನ್ನೋದು ನಾನು. ಚಟ್ನಿನ ಹಾಕೊಂಡು ಇನ್ನ ನಾನು ಕೂಡ ತಿಂಡಿ ಮುಗಿಸಿ, ಇನ್ನ ಕೂದ್ಲ ನನ್ಗೆ ಅರ್ಧ ಬರ್ಧ ಹಾರಿತ್ತು ಮೊದ್ಲೇನೆ. ಸುಮ್ನೆ ಕ್ಲಿಪ್ ಹಾಕೊಂಡು ಒಂದ್ ಸ್ವಲ್ಪ ಹೂವ ಇಟ್ಕೊಂಡು ತಲೆಗ್ ಪೂಜೆ ಮಾಡಿದ್ದೆ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ನಮ್ಮ ಮನೆ ಮುಂದೆನೆ ನ್ಯಾಚುರಲ್ ಬಿಸಿಲಂದ್ರೇನೆ ಅಷ್ಟ್ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ನಾನೀಗ ತಲೆನ ಆರಿಸ್ಕೊಳ್ತಾ ಇದ್ದೀನಿ. ತುಂಬಾನೇ ಖುಷಿ ಆಗುತ್ತೆ ಈ ರೀತಿ ನ್ಯಾಚುರಲ್ ಬಿಸಿಲುಗಳಿಗೆ ನನ್ ಕೂದಲ ಆರಿಸ್ಕೊಳಕ್ಕೆ. ಯಾಕೆಂದ್ರೆ ನಂದು ಸ್ವಲ್ಪ ಏರು ದಪ್ಪ ಮಂದವಾಗಿದೆ ಅಲ್ವಾ, ಹಾಗಾಗಿ ನಾನು ಈ ರೀತಿ ಒಂದ್ ಸ್ವಲ್ಪ ಆರಿಸ್ಕೊಳ್ತೀನಿ. ಇನ್ನು ಆರಿಸ್ಕೊಂಡಿದ್ದೆಲ್ಲ ಮುಗಿದ್ಮೇಲೆ ಇನ್ನ ಕಂಟಿನ್ಯೂಸ್ ಆಗಿ ಇನ್ನ ಶಾಪಿಗೆ ಹೋದೆ. ಶಾಪಿಗೆ ಹೋಗಿ ಶಾಪಲ್ಲೆಲ್ಲ ಮುಗಿಸ್ಕೊಂಡೆ. ಸೊ ಇನ್ನ ಸ್ಟಿಚಿಂಗ್ ಮಾಡೋದ್ ಕೂಡ ಇತ್ತು, ಸ್ಟಿಚಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಲಾಂಗ್ ಆಗ್ಬಿಟ್ರೆ ನೀವು ಕೂಡ ನೋಡಕ್ಕೆ ಬೇಜಾರಾಗುತ್ತೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಈ ಒಂದು ವ್ಲಾಗ್ ಬಗ್ಗೆ ಏನ್ ಅನಿಸ್ತು ಅಂತ ಖಂಡಿತ ಒಂದು ಕಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು, ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡೋದತ್ರ ಮರಿಬೇಡಿ. ಹಾಗೇನೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.